ಕಿಚ್ಚನಿಗೆ ಅಪಮಾನ ಮಾಡಿದ್ದಾರೆ ಈ ಸ್ಪರ್ಧೆ. ಯಾರು ಆ ಸ್ಪರ್ಧಿ ಅಂತ ಹೇಳ್ತೀವಿ. ಜೊತೆಗೆ ರಿಯಲ್ ವಿಲನ್ ವಿನಯ್ ಅಲ್ಲ, ಸಂಗೀತ ಅಲ್ಲ, ತನಿಷಾ ಅಲ್ಲ. ಈ ಸ್ಪರ್ಧಿ ಅಂತ ಕ್ಯಾಕರ್ಸಿ ಮುಖಕ್ಕೆ ಹೋಗಿತ್ತಿದ್ದಾರೆ ಜನ. ಬಿಗ್ ಬಾಸ್ನಲ್ಲಿ ಏನೇನಾಗುತ್ತಿದೆ ಅಂತ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀವಿ. ಬಿಗ್ ಬಾಸ್ ಫಿನಾಲ್ಗೆ ಕೆಲವೇ ದಿನಗಳು ಬಾಕಿ ಇದೆ. ಆದರೆ ಬಿಗ್ ಬಾಸ್ 2 ವಾರಕ್ಕೆ ಮುಗಿತಾ ಇಲ್ಲ, 4 ವಾರಗಳ ಕಾಲ ವಿಸ್ತರಿಸಲಾಗಿದೆ. ಸೋಮವಾರದಿಂದ ಹಂಗಾಮ ಶುರುವಾಗಿದೆ ಬಿಗ್ ಬಾಸ್ ಮನೆಯಲ್ಲಿ. ಈ ವಾರ ಬಿಗ್ ಬಾಸ್ ಶುರುವಾಗುತ್ತಿದ್ದಂತೆ ವಿನಯ್ ಕಾರಣವಿಲ್ಲದೆ ಜಗಳದ ಮೂಡ್ನಲ್ಲಿರುವುದು ಕಾಣಿಸ್ತು. ಕಾರ್ತಿಕ್ ವಿನಯ್ ಹಳೆಯ ವರ್ಷ ಶುರು ಮಾಡಿದ್ರು. ಇನ್ನು 4 ವಾರ ಈ ಮನೆಯಲ್ಲಿ ಸರ್ವೈ ಆಗೋಕೆ ಈ ವರ್ಷ ಸರಿ ಅಂದ್ಕೊಂಡಿರ್ಬೇಕು. ಮೊದಲು 2 ವಾರ ಜಗಳ ಮಾಡಿ ಕೊನೆ 2 ವಾರ ಸಾಫ್ಟ್ ಆದರೆ ಜನ ಗೆಲ್ಲಿಸ್ತಾರೆ ಅಂತ ವಿನಯ್ ಅಂದ್ಕೊಂಡಿದ್ದಾರೆ. ಇನ್ನೊಂದು ಕಡೆ ತುಕಾಲಿ ಕೂಡ ಜಗಳ ಆಡಿದ್ರೆ ಉಳಿಗಾಲ ಅಂತಿದ್ದಾರೆ. ಮತ್ತೊಂದೆಡೆ ಮೈಕಲ್ ನನ್ನ ಜರ್ನಿ ಇಲ್ಲಿಗೆ ಮುಗಿದೋಯ್ತು, ಮುಕ್ತಾಯ ಯಾವತ್ತಾಗುತ್ತೋ ಗೊತ್ತಿಲ್ಲ ಅನ್ನೋ ಭಯದಲ್ಲೇ ಕಾಲ ಕಳೀತಿದ್ದಾರೆ. ಮೈಕಲ್ ಕ್ಯಾಪ್ಟನ್ ತನಿಷಾ ಹೇಳಿದ ಮಾತಿಗೆ ಡೋಂಟ್ ಕೇರ್ ಅಂತಿದ್ದಾರೆ. ಸೈಲೆಂಟ್ ಇದ್ರೆ ಸೈಲೆಂಟ್ ಆಗಿಯೇ ಮನೆ ಕಳಿಸ್ತಾರೆ ಅಂದ್ಕೊಂಡಿದ್ದಾರೆ. ಮೈಕಲ್ರ ದುರಂಕಾರದ ವರ್ತನೆಗೆ ತನಿಷಾ ಬೇಸರಗೊಂಡು ನಾಮಿನೇಷನ್ ಕೂಡ ಮಾಡಿದ್ದಾರೆ. ಮೈಕಲ್ ಹಾಗೂ ವಿನಯ್ ಕ್ಯಾಪ್ಟನ್ ಆಜ್ಞೆ ಮೀರಿ ನಿದ್ದೆ ಮಾಡಿರೋದು ಎಷ್ಟು ಸರಿ? ಬರ್ತಾ ಇದೆಲ್ಲ ನೋಡ್ತಾ ಇದ್ರೆ ಬಿಗ್ ಬಾಸ್ ರಿಯಾಲಿಟಿ ಶೋನ ಟಾಸ್ಕು ಸಾಮರ್ಥ್ಯ ಇದ್ದವ್ರು ಗೆಲ್ತಾರೋ ಅಥವಾ ಬೊಂಬಡ ಬಾಯಿಗಳೇ ಗೆಲ್ತಾರೋ ಅನ್ನೋದೇ ಜನರಿಗಿರುವ ಗೊಂದಲವಾಗಿದೆ. ಇದೇ ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ.